ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 28/1/2024 ದಿನಾಂಕದಂದು ನಡೆದಂತಹ CAR-DAR PC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬಂದಿರುವಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕುರಿತು ತಿಳಿದುಕೊಳ್ಳೋಣ. ನೋಡಿ, ಪ್ರತಿಯೊಂದು ಅಂದರೆ ಇವತ್ತಿನ ಯುಗದಲ್ಲಿ ಏನಪ್ಪ ಅಂತಂದ್ರೆ ವಿಜ್ಞಾನದ ಮೇಲೆ ಏನಪ್ಪ ಅಂತಂದ್ರೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಅದೇ ರೀತಿಯಾಗಿ ಪೊಲೀಸ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಡಿ, ಕೇವಲ ನಾವು ನಮ್ಮ ಸಬ್ಜೆಕ್ಟ್ ಅಂದರೆ ಕನ್ನಡ, ಇಂಗ್ಲೀಷ್ ಈ ರೀತಿಯಾಗಿ ಕೇವಲ ನಮ್ಮ ಸಬ್ಜೆಕ್ಟ್ಗೆ ಪ್ರಾಮುಖ್ಯತೆಯನ್ನು ಕೊಡೋದೇ ಏನಪ್ಪ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳ ಮೇಲೂ ಏನಪ್ಪ ಅಂತಂದರೆ ನಮಗೆ ಜ್ಞಾನವಿದ್ದಾಗ ಮಾತ್ರ ಏನು ಮಾಡ್ಬೋದು, ನಮಗೆ ಬೇಕಾದಂತಹ ಉದ್ಯೋಗವನ್ನು ನಾವು ಈ ಯುಗದಲ್ಲಿ ಪಡೆಯಬಹುದು. ಹಾಗಾದರೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, ನವೀಕರಿಸಬಹುದಾದ ಶಕ್ತಿ ಅಲ್ಲ. ಮೊದಲನೇ ಆಪ್ಷನ್ ಉಬ್ಬರವಿಳಿತದ ಶಕ್ತಿ, ಎರಡನೇ ಆಪ್ಷನ್ ನೈಸರ್ಗಿಕ ಅನಿಲ, ಮೂರನೇ ಆಪ್ಷನ್ ಪವನ ಶಕ್ತಿ, ನಾಲ್ಕನೇ ಆಪ್ಷನ್ ಸೌರಶಕ್ತಿ. ನೋಡಿ, ನವೀಕರಿಸಬಹುದಾದ ಶಕ್ತಿ ಯಾವುದಲ್ಲಪ್ಪ ಅಂತಂದರೆ ನೈಸರ್ಗಿಕ ಅನಿಲ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ರಿನ್ಯೂಬಲ್ ಎನರ್ಜಿ ಅಪ್ಪ ಅಂತಂದರೆ ನ್ಯಾಚುರಲ್ ಗ್ಯಾಸ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ನೈಸರ್ಗಿಕ ಅನಿಲ. ಈ ಶಕ್ತಿಯನ್ನು ನಾವು ಏನು ನವೀಕರಿಸಲಾಗದ ಶಕ್ತಿ ಅಂತ ಹೇಳ್ಬೋದು. ನವೀಕರಿಸಬಹುದಾದ ಶಕ್ತಿಗೆ ಉದಾಹರಣೆಗಳಪ್ಪ ಅಂತಂದ್ರೆ ಉಬ್ಬರವಿಳಿತ ಶಕ್ತಿ, ಪವನ ಶಕ್ತಿ, ಸೌರಶಕ್ತಿ. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವುದೇನಪ್ಪ ಅಂತಂದ್ರೆ ನವೀಕರಿಸಲಾಗದ ಶಕ್ತಿ, ಅದು ಯಾವುದಪ್ಪ ಅಂತಂದರೆ ನೈಸರ್ಗಿಕ ಅನಿಲ. ಮುಂದಿನ ಪ್ರಶ್ನೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ವಾಟ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಆಪ್ಷನಲ್ ಫಾರ್ ಅಚೀವಿಂಗ್ ದ ಗ್ರೇಟೆಸ್ಟ್ ಡಿಸ್ಟೆನ್ಸ್ ವ್ಯಾನ್ ಥ್ರೋಯಿಂಗ್ ಆ್ಯನ್ ಆಬ್ಜೆಕ್ಟ್? ಯಾವುದೇ ಒಂದು ವಸ್ತುವನ್ನು ಎಸೆಯುವಾಗ ನಮಗೆ ಹೆಚ್ಚಿನ ದೂರ ಸಾಧಿಸಲು ನಾವು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, 45 ಡಿಗ್ರಿ. ಮುಂದಿನ ಪ್ರಶ್ನೆ, ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ ವಸ್ತು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಡ್ಯಾಶ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್. ಆಪ್ಷನ್ ಫಸ್ಟ್ ಏನಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕೊಬ್ಬುಗಳು ಅಥವಾ ಲಿಪಿಡ್ ಫ್ಯಾಟ್ಸ್ ಅಂತಾರೆ, ಆಪ್ಷನ್ ಡಿ ಖನಿಜಗಳು ಮಿನರಲ್ಸ್. ಹಾಗಾದರೆ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದ್ದು ಯಾವುದಪ್ಪ ಅಂತಂದರೆ ಪ್ರೋಟೀನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕವು ಡ್ಯಾಶನ್ನು ಹೊಂದಿದೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಹ್ಯಾಸ್. ನೋಡಿ, ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ಏನಪ್ಪ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಈ ಕೋಷ್ಟಕದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಆಧುನಿಕ ಆವರ್ತಕ ಕೋಷ್ಟಕವು ಅವಧಿಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಮ್ಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು, 7 vertical columns known as period and 18 horizontal rows known as groups. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ. ನೋಡಿ, ವಾಯ್ಸ್ ಏನಪ್ಪ ಅಂತಂದ್ರೆ ಕ್ಲಿಯರ್ ಇಲ್ಲದೆ ಇರ್ಬೋದು, ಆದರೆ ನೋಡಿ ಈ ಪ್ರಶ್ನೆಗೆ ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ. ಮುಂದಿನ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್. ನೋಡಿ, ಈ ಪ್ರಶ್ನೆ ಬಂದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇದು ಕೂಡ ನಾನು ಏನಪ್ಪ ಅಂತಂದ್ರೆ ಹೇಳಿದ್ದೇನೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೈಟ್ರೋಜನ್, ಸಾರಜನಕ. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ವಾತಾವರಣದಲ್ಲಿ ಏನಪ್ಪ ಅಂತಂದರೆ 71% ಅಷ್ಟು ಏನಪ್ಪ ಅಂತಂದ್ರೆ ನಾವು ನೈಟ್ರೋಜನ್ ಅನಿಲವನ್ನು ಹೊಂದಿದ್ದೀವಿ ಅಂತ ಹೇಳಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇಂಡಿಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾ ವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, NAVIC. ಮುಂದಿನ ಪ್ರಶ್ನೆ,
ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಕ್ಲೈಮೇಟ್ ಚೇಂಜ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ವಿಚ್ ನೋಬಲ್ ಗ್ಯಾಸ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಅ ಲಿಫ್ಟಿಂಗ್ ಗ್ಯಾಸ್ ಇನ್ ಬಲೂನ್ಸ್? ಆಪ್ಷನ್ ಫಸ್ಟ್ ಹೀಲಿಯಂ, ಆಪ್ಷನ್ ಬಿ ಆರ್ಗಾನ್, ಆಪ್ಷನ್ ಸಿ ಕ್ರಿಪ್ಟಾನ್, ಆಪ್ಷನ್ ಡಿ ರೇಡಾನ್. ನೋಡಿ, ಲಿಫ್ಟಿಂಗ್ ಅಂದರೆ ಬಲೂನ್ಗಳಲ್ಲಿ ಏನಪ್ಪ ಅಂತಂದ್ರೆ ಹಗುರವಾದ ಅನಿಲವನ್ನು ಬಳಸಬೇಕಾಗುತ್ತದೆ. ಹೈಡ್ರೋಜನ್ ಇದು ಏನಪ್ಪ ಅಂತಂದ್ರೆ ಹಗುರವಾದ ಅನಿಲವಾಗಿದ್ದರೂ ಕೂಡ ಏನಪ್ಪ ಅಂತಂದ್ರೆ ನಾವು ಹೀಲಿಯಂ ಅನಿಲವನ್ನು ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಬಲೂನ್ಗಳಲ್ಲಿ ಬಳಸುತ್ತೇವೆ ಅಂತ ಹೇಳ್ಬೋದು. ಹೈಡ್ರೋಜನ್ ಏನಪ್ಪ ಅಂತಂದ್ರೆ ಆಕ್ಸಿಜನ್ದೊಂದಿಗೆ ವರ್ತಿಸಿ ಬೆಂಕಿ ಹತ್ತಿಕೊಳ್ಳುವುದ ಸಂಭವ ಇರುವುದರಿಂದ ನಾವು ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಯಾವ ನೋಬೆಲ್ ಗ್ಯಾಸನ್ನು ಬಳಸ್ತೀವಪ್ಪ ಅಂತಂದರೆ ಇಲ್ಲಿ ಕೇಳಿರೋ ಪ್ರಶ್ನೆ ಏನಪ್ಪ ಅಂತಂದ್ರೆ ನೋಬೆಲ್ ಗ್ಯಾಸ್, ಹೀಲಿಯಂ ಅನ್ನೋದು ಒಂದು ನೋಬೆಲ್ ಗ್ಯಾಸ್ ಆಗಿದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ಗೆ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಕ್ಯಾಸೋವರೀಸ್, ಡೋಡೋ ಆ್ಯಂಡ್ ರಿಯಾ ಆರ್ ಎಕ್ಸಾಂಪಲ್ಸ್ ಆಫ್. ನೋಡಿ, ಅಳಿವಿನಂಚಿನಲ್ಲಿರುವಂಥ ಸಸ್ತನಿಗಳು, ಕಂಟಕ ಚರ್ಮಿಗಳು, ಹಾರಲಾಗದ ಪಕ್ಷಿಗಳು, ವೇಗವಾಗಿ ಚಲಿಸುವ ಸರೀಸೃಪಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಹಾರಲಾಗದಂಥ ಪಕ್ಷಿಗಳು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ. ಆಪ್ಷನ್ ಎ ಪ್ರಸವಪೂರ್ವ ಗರ್ಭಪಾತ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ, ಆಪ್ಷನ್ ಬಿ ಗರ್ಭಧಾರಣೆಯ ಕಾಯ್ದೆಯ ಆಧುನಿಕ ಮುಕ್ತಾಯ, ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್, ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಹಾಗಾದರೆ ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಮಾನ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಸ್ಗಳನ್ನು ನಾನು ಮಾಡಿದ್ದೇನೆ. ಆ ಟಾಪಿಕ್ನ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ಹೇಳಿದ್ದೆ ಅಂತ ಹೇಳ್ಬೋದು. ಹಾಗಾದರೆ ವಿದ್ಯುತ್ ಪ್ರವಾಹದ SI ಮಾನ ಯಾವುದಪ್ಪ ಅಂತಂದರೆ ಆಂಪಿಯರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ನಿಮ್ಮ ರೆಫ್ರಿಜರೇಟರ್ ಎಲ್ಲಿರುವ ಹಾಲು ಏನಪ್ಪ ಅಂತಂದ್ರೆ ಹುಳಿಯಾಗಿರುವುದನ್ನು ನೀವು ಗಮನಿಸಿರಬಹುದು. ಈ ಬದಲಾವಣೆಗೆ ಕಾರಣವೇನು ಅಂದರೆ ಹೆಚ್ಚಾಗಿರುವಂಥ ಕಾರಣವೇನು ಅಂತ ಕೇಳಿದ್ದಾರೆ. ಆಪ್ಷನ್ ಫಸ್ಟ್ ಬ್ಯಾಕ್ಟೀರಿಯಾ ಉಪಸ್ಥಿತಿ, ಆಪ್ಷನ್ ಬಿ ಕಡಿಮೆ ತಾಪಮಾನ, ಆಪ್ಷನ್ ಸಿ ಹೆಚ್ಚಿನ ಆರ್ದ್ರತೆ ಅಥವಾ ಹ್ಯುಮಿಡಿಟಿ, ಆಪ್ಷನ್ ಡಿ ಬೆಳಕಿಗೆ ಒಡ್ಡಿಕೊಳ್ಳುವುದು ಎಕ್ಸ್ಪೋಜರ್ ಟು ಲೈಟ್. ನೋಡಿ, ಫ್ರಿಜ್ನಲ್ಲಿರುವಂತಹ ಏನಪ್ಪ ಅಂತಂದ್ರೆ ಹಾಲು ಹುಳಿಯಾಗುವುದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾದ ಉಪಸ್ಥಿತಿ, ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವಂತಹ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ಸಂವಹನ. ಹಾಗಾದರೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಮೇಡ್ ಆಫ್ ರಿಪ್ರೊಡಕ್ಷನ್ ಬೈ ಸಿಂಗಲ್ ಆರ್ಗನಿಸಮ್. ಯಾವ ವಿಧಾನವುದು ಕೇವಲ ಒಂದೇ ಜೀವಿಯಿಂದ ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ಳುತ್ತದೆ ಅಂತ ಕೇಳಿದರೆ ವಿಧಾನ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಸಮ್ಮಿಲನ, ಫ್ಯೂಸನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪರಾಗಸ್ಪರ್ಶಕಗಳನ್ನು ಆಕರ್ಷಿಸಲು, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಯಲು, ಆಪ್ಷನ್ ಸಿ ಸಸ್ಯಾಹಾರಿಗಳನ್ನು ತಡೆಯಲು, ಆಪ್ಷನ್ ಡಿ ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು. ಯು ಆರ್ ಅಬ್ಸರ್ವಿಂಗ್ ಅ ಪ್ಲಾಂಟ್ ದ್ಯಾಟ್ ಹ್ಯಾಸ್ ಲೀವ್ಸ್ ವಿತ್ ಅ ಥಿಕ್ ವ್ಯಾಕ್ಸ್ ಕೋಟಿಂಗ್.
ವಾಟ್ ಈಸ್ ದ ಲೈಕ್ಲಿ ಫಂಕ್ಷನ್ ಆಫ್ ದಿಸ್ ಅಡಾಪ್ಟೇಷನ್ ಅಂತಂದರೆ ಟು ಪ್ರಿವೆಂಟ್ ದ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ದ ಸಿಲ್ಕ್ ವಾರ್ಮ್ ಪ್ರೈಮರ್ಲಿ ಫೀಡ್ಸ್ ಆನ್ ದ ಲೀವ್ಸ್ ಆಫ್ ವಿಚ್ ಪ್ಲ್ಯಾಂಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಿದಿರು, ಚಹಾ, ಹತ್ತಿ, ಹಿಪ್ಪೆ ನೇರಳೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, ಹಿಪ್ಪೆ ನೇರಳೆ. ಮುಂದಿನ ಪ್ರಶ್ನೆ, ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬಿವೆ? ನೋಡ್ರಿ, ನೀವು ಚಿಪ್ಸ್ ಪಾಕೆಟ್ಗಳು ಏನಪ್ಪ ಅಂತಂದ್ರೆ ಆ ಚಿಪ್ಸ್ ಪಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಲಾಗುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ನೈಟ್ರೋಜನ್ ಅಥವಾ ಸಾರಜನಕವನ್ನು ಯಾಕೆ ಚಿಪ್ಸ್ ಪಾಕೆಟ್ಗಳಲ್ಲಿ ತುಂಬುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಏನಪ್ಪ ಅಂತಂದರೆ ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲೀಜನಕರಣವನ್ನು ತಡೆಯುತ್ತದೆ. ಆಪ್ಷನ್ ಬಿ ಏನಪ್ಪ ಅಂತ ಸಾರಜನಕದೊಂದಿಗೆ ಪೊಟ್ಟಣ ತಯಾರಿಸುವುದು ಆಮ್ಲಜನಕ ಬಳಸುವುದಕ್ಕಿಂತ ಅಗ್ಗವಾಗಿದೆ. ಸಾರಜನಕವು ಚಿಪ್ಸ್ಗಳ ಹುದುಕುವಿಕೆ ಕಿಣ್ವಕ್ಕೆ ಕಾರಣವಾಗುತ್ತದೆ. ಆಪ್ಷನ್ ಡಿ, ಸಾರಜನಕ ಅನಿಲವು ಚಿಪ್ಸ್ಗಳಿಂದ ತೇವಾಂಶವನ್ನು ಹೀರುತ್ತದೆ. ನೋಡಿ, ನೈಟ್ರೋಜನ್ ಅನಿಲವನ್ನು ತುಂಬಲು ಕಾರಣ ಏನಪ್ಪ ಅಂತಂದ್ರೆ ಇದು ಆಮ್ಲೀಜನೀಕರಣವನ್ನು ತಡೆಯುತ್ತದೆ, ಆಕ್ಸಿಡೇಷನ್ ಆಫ್ ಚಿಪ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ನೈಟ್ರೋಜನ್ ಬೀಯಿಂಗ್ ಇನ್ಸರ್ಟ್ ಗ್ಯಾಸ್ ಪ್ರಿವೆಂಟ್ಸ್ ದ ಆಕ್ಸಿಡೇಷನ್ ಆಫ್ ಚಿಪ್ಸ್. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಇರುವಂಥ ಸಮಸ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬೆಳಕಿಗೆ ಸಂಬಂಧಪಟ್ಟಂತೆ ಪಾಠವನ್ನು ನಾನು ಬೋಧಿಸುವಾಗ ಅಥವಾ ವಿಡಿಯೋಗಳನ್ನು ಮಾಡುವಾಗ ಈ ಬಗ್ಗೆ ಏನಪ್ಪ ಅಂತಂದ್ರೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಹೇಳ್ಬೋದು. ಹಾಗಾದರೆ ನೋಡಿ, ಒಬ್ಬ ವ್ಯಕ್ತಿಗೆ ಏನಪ್ಪ ಅಂತಂದ್ರೆ ದೂರದ ವಸ್ತುಗಳನ್ನು ಏನು ಮಾಡ್ಬೋದು, ಅವನು ಸ್ಪಷ್ಟವಾಗಿ ನೋಡುತ್ತಾನೆ, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲಪ್ಪ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಅವನಿಗೆ ಇರುವ ದೋಷ ಯಾವುದಪ್ಪ ಅಂತಂದರೆ ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಫಿಯಾ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಹೈಪರ್ ಮೆಟ್ರೋಫಿಯಾ. ಮುಂದಿನ ಪ್ರಶ್ನೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ಯೂರ್ ಗೋಲ್ಡ್? ಆಪ್ಷನ್ ಎ, ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ, ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಆಪ್ಷನ್ ಸಿ, ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ. ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ನೋಡಿ, ಶುದ್ಧ ಚಿನ್ನವು ಏನಪ್ಪ ಅಂತಂದ್ರೆ ಈಗ ದೊರೆಯುವಂಥ ಚಿನ್ನ ಏನಪ್ಪ ಅಂತಂದ್ರೆ 24 ಕ್ಯಾರೆಟ್ ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಇದು ತುಂಬ ಮೃದುವಾಗಿರುತ್ತದೆ. ಆದ್ದರಿಂದ ಬೆಳ್ಳಿ ಅಥವಾ ತಾಮ್ರದ ಮಿಶ್ರಲೋಹಗಳನ್ನಾಗಿ ಪರಿವರ್ತಿಸಿ ಏನಪ್ಪ ಅಂತಂದ್ರೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ, ಈ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಹೆಚ್ಚು ಕಾಲ ಅಗೆಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ನೀರಿನ ಅಂಶ ಜಾಸ್ತಿಯಾಗಿರುವುದರಿಂದ. ಆಪ್ಷನ್ ಬಿ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಆಪ್ಷನ್ ಸಿ, ಕ್ಯಾಲ್ಸಿಯಂ ಸೇರ್ಪಡೆಯಿಂದಾಗಿ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಸಲೈವಾ ಬ್ರೇಕ್ಸ್ ಡೌನ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಯಾವುದರಿಂದ ಮಾಡಲ್ಪಟ್ಟಿದೆಪ್ಪ ಅಂತಂದ್ರೆ ಜಿಪ್ಸಮ್ ಲವಣದಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ನೋಡಿ, ಈ ಪ್ರಶ್ನೆಗೂ ಕೂಡ ಏನಪ್ಪ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ನೀಡಿದ್ದೇನೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ನನಗೆ ನೆಗಡಿ ಬಂದಿರೋದರಿಂದ ಏನಪ್ಪ ಅಂತಂದ್ರೆ ಗಂಟಲಿನ ಸಮಸ್ಯೆ ಇದ್ದರೂ ಕೂಡ ಏನಪ್ಪ ಅಂತಂದ್ರೆ ನಿನ್ನೆನೇ ಮಾಡಬೇಕಾಗಿತ್ತು ಈ ವಿಡಿಯೋ, ಆದರೂ ಮಾಡೋಕ್ಕಾಗಿಲ್ಲ. ಆದರೂ ಮಾಡಲೇಬೇಕು ಅನ್ನೋ ಇದು ಇಂಟೆನ್ಷನ್ನಿಂದ ಇವತ್ತು ಮಾಡಿದ್ದೇನೆ. ಸಹಕರಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.